ಕರ್ನಾಟಕದ ಮಣ್ಣಿನಲ್ಲಿ ಕಾವೇರಿ ಹರಿಯುವಂತೆ, ಕೋಟ್ಯಾಂತರ ಜನಗಳ ರಕ್ತನಾಳಗಳಲ್ಲಿ ಹರಿಯುವಂತ ಒಂದು ಹೆಸರಿದೆ. ಮಧ್ಯಾಹ್ನದ ಸಮಯ ಕಾಡ್ಗಿಚ್ಚಿನಂತೆ ಆ ಸುದ್ದಿ ಹಬ್ಬಿತ್ತು. ಅಪ್ಪು ಇನ್ನಿಲ್ಲ. ಮುಂದೆ ಬರಲಿರುವ ಒಬ್ಬ ಸೂಪರ್ ಸ್ಟಾರ್ ನನ್ನ ಕೈಯಲ್ಲಿದ್ದಾರೆ ಎಂದು ಅವ್ರಿಗಂದು ತಿಳಿದಿರಲಿಲ್ಲ. ಆ ಸಿನಿಮಾ ಕೇವಲ ಒಂದು ಗೆಲುವಾಗಿರಲಿಲ್ಲ, ಕನ್ನಡ ಚಿತ್ರರಂಗದ ಒಂದು ಹೊಸ ಯುಗದ ಆರಂಭವಾಗಿತ್ತು. ವಿಚಿತ್ರವಾದ ಒಂದು ಸಾಮ್ಯತೆ ಇಲ್ಲಿದೆ. ಒಮ್ಮೆ ಅವರು ತಮಾಷೆಯಾಗಿ ಹೇಳಿದ್ರು, ನಾನು ಮತ್ತು ರಜನಿಕಾಂತ್ ಕ್ಲಾಸ್ಮೇಟ್ಸ್ ಎಂದು. ನಂತರ ಅಲ್ಲಿಂದ ಗೆಲುವಿನ ಮೆರವಣಿಗೆ. ಅವರ ಮರಣದ ನಂತರವಷ್ಟೇ ಕೆಲವೊಂದು ಸತ್ಯಗಳು ಹೊರ ಜಗತ್ತಿಗೆ ತಿಳಿದವು. ಅಂದು ಸೆಟ್ಟಿನ ಲೈಟ್ ಬಾಯ್ಸ್ ಜೊತೆಗೆ ಅವರು ತಿನ್ನುವ ಅದೇ ಊಟವನ್ನು ಅವರ ಜೊತೆಗೆ ಕೆಳಗೆ ಕೂತುಕೊಂಡು ತಿಂದ ಸೂಪರ್ ಸ್ಟಾರ್. ಆಗಲೇ ಸಣ್ಣದೊಂದು ಅಸ್ವಸ್ಥತೆ ಕಾಡಿತ್ತು. ವಿಪರೀತ ಸುಸ್ತು. ರಿಸಲ್ಟ್ ಬಂದ ತಕ್ಷಣ ಡಾಕ್ಟರ್ ಬಿಚ್ಚು ಬಿದ್ದರು. ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್. ಕಂಠೀರವ ಸ್ಟುಡಿಯೋಗೆ ಜನ ಸಾಗರ ಹರಿದು ಬಂತು. ಇದೇ ನಿಜವಾದ ಪ್ರಭಾವ, ಇದೇ ನಿಜವಾದ ಜೀವನ. ಜೀವನ ಇದು ಅನೇಕ ಬಾರಿ ಬರೆದು ಮುಗಿಸಿದ ಒಂದು ಚಿತ್ರಕಥೆಯ ಹಾಗೆ. ಮುಂದಿನ ಪುಟದಲ್ಲಿ ಏನಿದೆ ಅಂತ ಊಹಿಸಲಾಗದಷ್ಟು ನಿಗೂಢ. ಕೆಲವು ಸಲ ಇದೊಂದು ಸುಂದರವಾದ ಕನಸು ಥರ ಅನಿಸುತ್ತೆ, ಆದರೆ ಇನ್ನು ಕೆಲವು ಸಲ ಎದೆ ಒಡೆಯುವ ದುರಂತವಾಗಿ ಬದಲಾಗುತ್ತದೆ. ವಿಧಿಯ ಚದುರಂಗ ಆಟದಲ್ಲಿ ಕಾಯುಗಳನ್ನು ನಡೆಸುವವರು ಯಾರೇ ಆಗಲಿ, ಸೋಲಲೇಬೇಕಾಗಿರೋ ಅನಿವಾರ್ಯತೆ ಮನುಷ್ಯನದು. ಕರ್ನಾಟಕದ ಮಣ್ಣಿನಲ್ಲಿ ಕಾವೇರಿ ಹರಿಯುವಂತೆ, ಕೋಟ್ಯಾಂತರ ಜನಗಳ ರಕ್ತನಾಳಗಳಲ್ಲಿ ಹರಿಯುವಂತ ಒಂದು ಹೆಸರಿದೆ, ಅದೇ ಅಪ್ಪು. ಇವರು ಕೇವಲ ಒಬ್ಬ ನಟನಾಗಿರಲಿಲ್ಲ, ಆದರೆ ಕನ್ನಡ ನಾಡಿನ ಒಂದು ಭಾವನೆಯಾಗಿದ್ದರು. ದಂತಕಥೆಗಳ ರಾಜಕುಮಾರನಾಗಿ ಹುಟ್ಟಿದರು. ಹಸಿ ಮಣ್ಣಿನ ಮೇಲೆ ಕಾಲಿಟ್ಟು ಬೆಳೆದ ಮನುಷ್ಯ. ಡಾಕ್ಟರ್ ರಾಜ್ಕುಮಾರ್ ಎಂಬ ಹೆಮ್ಮರದ ನೆರಳಿನಿಂದ ತಮ್ಮದೇ ಆದಂಥ ಪ್ರತಿಭೆಯಿಂದ ಪವರ್ ಸ್ಟಾರ್ ಆಗಿ ಬೆಳೆದ ಪುನೀತ್ ರಾಜ್ಕುಮಾರ್. ಬೆಳ್ಳಿತೆರೆಯ ಬೆಳಕು ಆರಿದರೂ ಜನಮನದ ಪ್ರೀತಿಯ ಬೆಳಕು ಆರುವುದಿಲ್ಲ ಎಂದು ಸಾಬೀತುಪಡಿಸಿದ ಪುಣ್ಯ ಜೀವ. ಆ ದಿನ ನೆನಪಿದೆಯಾ? 2021 ಅಕ್ಟೋಬರ್ 29 ಮಧ್ಯಾಹ್ನದ ಸಮಯ ಕಾಡ್ಗಿಚ್ಚಿನಂತೆ ಆ ಸುದ್ದಿ ಹಬ್ಬಿತ್ತು. ಅಪ್ಪು ಇನ್ನಿಲ್ಲ. ಅಪ್ಪು ಇನ್ನು ಇಲ್ಲ ಅಂತ ಸುದ್ದಿಯನ್ನು ನಂಬಲು ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಆ ಮುಖದಲ್ಲಿ ನಾವು ಎಂದೂ ಕಂಡಿರುವುದು ಮಾಸದ ನಗು ಮಾತ್ರ. ಒಂದು ಕ್ಷಣ ಇಡೀ ನಾಡೇ ಅನಾಥವಾದಂತೆ ಭಾಸವಾಯಿತು. ಜನಸಾಗರದ ನಡುವೆಯೂ ಪ್ರತಿಯೊಬ್ಬರು ಒಂಟಿಯಾದ ಅನುಭವ. ಆದರೆ ವಿಧಿ ಅದು ಬಹಳ ಕ್ರೂರಿ. 46ನ ವಯಸ್ಸಿನಲ್ಲಿ ಜೀವಿತದ ವಸಂತ ಕಾಲದಲ್ಲಿ ನಿಂತಿರುವಾಗ ಆ ಸೂರ್ಯ ಅಸ್ತಮಿಸಿದರು. ಒಬ್ಬ ಮನುಷ್ಯ ತನ್ನ ಮರಣದ ನಂತರನೂ ಅದಕ್ಕಿಂತ ದೊಡ್ಡ ಶಕ್ತಿಯಾಗಿ ಹೇಗೆ ಬದಲಾಗುತ್ತಾರೆ ಅನ್ನೋದು ಈ ಕಥೆ ನಿಮಗೆ ಕಲಿಸಿಕೊಡುತ್ತದೆ. 1975 ಮಾರ್ಚ್ 17 ಸರಿಯಾಗಿ ಸಮಯ 6:07ಕ್ಕೆ ಚೆನ್ನೈ CSI ಕಲ್ಯಾಣಿ ಆಸ್ಪತ್ರೆಯಲ್ಲಿ ಒಂದು ಮಗು ಜನಿಸುತ್ತದೆ. ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ 5ನೇ ಸಂತಾನ. ಲೋಹಿತ್ ಎನ್ನುವುದು ಆ ಮಗುವಿನ ಮೊದಲ ಹೆಸರಾಗಿತ್ತು. ಸಿನಿಮಾ ಲೋಕದ ರಾಜ ಮನೆತನಕ್ಕೆ ಹುಟ್ಟಿದ ಕುಡಿ. ಆ ಮಗುವನ್ನು ಮೊದಲನೇ ಬಾರಿ ಕೈಗೆತ್ತುಕೊಂಡಿದ್ದು ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರಲ್ಲ. ಶೂಟಿಂಗ್ ಬಿಸಿಯಲ್ಲಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಬದಲು ನಿರ್ದೇಶಕರಾದಂಥ ಭಗವಾನ್ ಅವರು ಆ ಮಗುವನ್ನು ಮೊದಲು ಎತ್ತಿಕೊಂಡರು ಮತ್ತೆ ಮುತ್ತಿಟ್ಟರು. ಮುಂದೆ ಬರಲಿರುವ ಒಬ್ಬ ಸೂಪರ್ ಸ್ಟಾರ್ ನನ್ನ ಕೈಯಲ್ಲಿದ್ದಾರೆ ಎಂದು ಅವ್ರಿಗಂದು ತಿಳಿದಿರಲಿಲ್ಲ. ಸಿನಿಮಾ ರಕ್ತದಲ್ಲೇ ಬೆರೆತ ಜನ್ಮ. ಕೇವಲ 6 ತಿಂಗಳು ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಅಪ್ಪನ ಕೈಯಲ್ಲಿ ಮಲಗಿಕೊಂಡು ಆ ಮಗು ತೆರೆ ಮೇಲೆ ಬಂತು. ಲೊಕೇಶನ್ಗಳೇ ಅವರ ಆಟದ ಮೈದಾನವಾಗಿತ್ತು. ಅಪ್ಪನ ಬೇವರು ಮತ್ತೆ ಮೇಕಪ್ ವಾಸನೆಯನ್ನು ಅರಿಯುತ್ತಲೇ ಅವನು ಬೆಳೆದ. ಹಾಗಾಗಿ ಕ್ಯಾಮರಾ ಅವನಿಗೇನು ಅದ್ಭುತವಾಗಿರಲಿಲ್ಲ, ಅದೊಂದು ಆಟಿಕೆಯಾಗಿತ್ತು. ಪುನೀತ್ ಹುಟ್ಟಿದಾಗ ಅವರ ಬಣ್ಣ ಕಡಿಮೆ ಇದೆ ಅಂತೆ ಅವರ ಅಕ್ಕ ಪೂರ್ಣಿಮಾ ಅವರು ಯಾವಾಗಲೂ ಹೇಳ್ತಿದ್ರಂತೆ. ಅವಾಗ ಅವರ ಅಮ್ಮ ಪಾರ್ವತಮ್ಮನವರು ಕೃಷ್ಣ ಮತ್ತೆ ರಾಮ ಕಪ್ಪಲ್ಲವೇ ಮಗಳೇ ಅಂತ ಹೇಳುತ್ತಿದ್ರಂತೆ.
ಆದರೆ ಅಪ್ಪ ರಾಜ್ಕುಮಾರ್ ಅವರು ಅವರನ್ನು ಕಸ್ತೂರಿ ಅಂತ ಪ್ರೀತಿಯಿಂದ ಕರೆಯುತ್ತಿದ್ರು. ಆ ಪ್ರತಿಭೆಯ ಮಿಂಚನ್ನು ಜಗತ್ತು ಕಂಡಿದ್ದು 1985ರಲ್ಲಿ. ಬೆಟ್ಟದ ಹೂವ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟನ ರಾಷ್ಟ್ರೀಯ ಪ್ರಶಸ್ತಿ ಪಡೆಯುವಾಗ ಪುನೀತ್ ಅವರಿಗೆ ಕೇವಲ 10 ವರ್ಷ. ಆ ಸಿನಿಮಾ ನೋಡಿದವರು ಇಂದಿಗೂ ನೆನಪಿಸಿಕೊಳ್ಳುತ್ತಾರೆ ಆ ಕಣ್ಣುಗಳಲ್ಲಿನ ಮುಗ್ಧತೆ. ಇಷ್ಟೆಲ್ಲ ಮನ್ನಣೆ ಸಿಕ್ಕಿದ್ರು ಯಾರಾದರೂ ಅವರ ಬಳಿ ಯಾರು ನಿಮ್ಮ ಅಭಿನಯದ ಗುರು ಅಂತ ಕೇಳಿದರೆ ಅವರು ಯಾವುದೇ ದೊಡ್ಡ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಹೆಸರು ಹೇಳ್ತಿರ್ಲಿಲ್ಲ. ಬದಲಿಗೆ ಹೇಳುತ್ತಿದ್ರು ರಾಜಿ ಎಂದು. ರಾಜೇಶ್ವರಿ ಎಂಬ ಅವರ ಕಸಿನ್ ಅವರ ಮೊದಲ ಗುರುವಾಗಿದ್ದರು. ಬಾಲ್ಯದಲ್ಲಿ ಆ ಅಕ್ಕನ ಫ್ರಾಕ್ ಕೂಡ ಹಾಕೊಂಡು ಓಡಾಡುತ್ತಿರುವಂತ ನಿಷ್ಕಲ್ಮಶ ಬಾಲ್ಯ ಅಪ್ಪುನದಾಗಿತ್ತು. ಆಟದ ಕಾರುಗಳಂದ್ರೆ ಆ ಮಗುವಿಗೆ ಎಲ್ಲಿಲ್ಲದ ಹುಚ್ಚು. ವಿದೇಶಗಳಿಂದ ತರುತ್ತಿದ್ದ 200ಕ್ಕೂ ಹೆಚ್ಚು ರಿಮೋಟ್ ಕಾರುಗಳನ್ನು ಅವರು ನಿಧಿಯಿಂದ ಸಂಗ್ರಹಿಸಿ ಇಟ್ಟಿದ್ರು. ಓದಿಗಾಗಿ ಸಿನಿಮಾದಿಂದ ದೂರ ಉಳಿದಾಗ್ಲೂ ಕರ್ನಾಟಕ ಕಾಯುತ್ತಿತ್ತು ತಮ್ಮ ಪ್ರೀತಿಯ ಅಪ್ಪುವಿನ ಮರುಬರುವಿಕೆಗಾಗಿ. ವರ್ಷಗಳು ಉರುಳಿದವು. ಬಾಲನಟನಿಂದ ನಾಯಕನಾಗುವ ದೂರ. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಅವರು ಮರಳಿದರು. ಥಿಯೇಟರ್ಗಳು ಜಾತ್ರೆ ಎಂದಾದವು. ಆ ಸಿನಿಮಾ 200 ದಿನಗಳಿಗೂ ಹೆಚ್ಚು ಓಡಿ ಇತಿಹಾಸ ನಿರ್ಮಿಸಿತ್ತು. ಅಲ್ಲಿಗೆ ಲೋಹಿತ್ ಎಂಬ ಹೆಸರು ಮರೆಯಾಗಿ ಜಗತ್ ಅವರನ್ನ ಅಪ್ಪು ಎಂಬ ಹೆಸರು ಕರೆಯಲು ಶುರು ಮಾಡಿತ್ತು. ಆ ಸಿನಿಮಾ ಕೇವಲ ಒಂದು ಗೆಲುವಾಗಿರಲಿಲ್ಲ, ಕನ್ನಡ ಚಿತ್ರರಂಗದ ಒಂದು ಹೊಸ ಯುಗದ ಆರಂಭವಾಗಿತ್ತು. ವಿಚಿತ್ರವಾದ ಒಂದು ಸಾಮ್ಯತೆ ಇಲ್ಲಿದೆ. ಒಮ್ಮೆ ಅವರು ತಮಾಷೆಯಾಗಿ ಹೇಳಿದ್ರು, ನಾನು ಮತ್ತು ರಜನಿಕಾಂತ್ ಕ್ಲಾಸ್ಮೇಟ್ಸ್ ಎಂದು. ಕಾರಣ 1975ರಲ್ಲಿ ರಜನಿಕಾಂತ್ ಅವರು ಚಿತ್ರರಂಗಕ್ಕೆ ಬಂದಿದ್ದ ಅದೇ ವರ್ಷನೇ ಕೈಗೂಸಾಗಿ ಅಪ್ಪು ಕೂಡ ಚಿತ್ರರಂಗಕ್ಕೆ ಬಂದಿದ್ದು. ಕಾಲ ಕಾಯ್ದಿರಿಸಿದ ಕೌತುಕ. ಭವಿಷ್ಯ ಸಿನಿಮಾದಲ್ಲೇ ಹುಟ್ಟಿ ಬೆಳೆಯಲು ಆಸೆಪಟ್ಟ ಅಪರೂಪ ಜನ್ಮಗಳಲ್ಲಿ ಇವರದು ಒಂದು. ನಂತರ ಅಲ್ಲಿಂದ ಗೆಲುವಿನ ಮೆರವಣಿಗೆ. ಅಭಿ, ಅರಸು, ಮಿಲನ, ಜಾಕಿ ಒಂದೊಂದು ಸಿನಿಮಾವು ಬಾಕ್ಸ್ ಆಫೀಸಿನಲ್ಲಿ ಅಲೆ ಎಬ್ಬಿಸಿತ್ತು. ಡ್ಯೂಪ್ ಇಲ್ಲದೆ ಫೈಟ್ ಮಾಡಲು ಮತ್ತೆ ಮೂಳೆಯೇ ಇಲ್ಲಂತೆ ಡ್ಯಾನ್ಸ್ ಮಾಡಲು ಅವರಿಗಿದ್ದ ಸಾಮರ್ಥ್ಯ ಅದ್ಭುತವಾಗಿತ್ತು. ಕುಣಿಯುವಾಗ ಅವರ ಕಾಲು ನೆಲವನ್ನೇ ತಾಕುತ್ತಿಲ್ಲವೇನೋ ಎಂಬಂದಿತ್ತು. ಅಭಿಮಾನಿಗಳು ಪ್ರೀತಿಯಿಂದ ಅವರಿಗೆ ಹೊಸ ಹೆಸರಿಟ್ಟರು, ಪವರ್ ಸ್ಟಾರ್. ಆ ಹೆಸರು ಸುಮ್ಮನೆ ಸಿಕ್ಕಿದಲ್ಲ, ಸ್ವಂತ ಬೆವರಿನಿಂದ ಅವರು ಗಳಿಸಿದ್ದು. ಆದರೆ ಸೂಪರ್ ಹಿಟ್ ಸಿನಿಮಾಗಳಿಗಿಂತಲೂ ಅವರಿಗೆ ಪ್ರಿಯವಾಗಿದ್ದು ಕನ್ನಡದ ಕೋಟ್ಯಾಧಿಪತಿ ಟಿವಿ ಶೋ. ಅದರ ಕಾರಣ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಆ ಶೋಗೆ ಬರುತ್ತಿದ್ದವರು ಶ್ರೀಮಂತರಾಗಿರಲಿಲ್ಲ. ಸಾಲದ ಹೊರೆ ಇರುವ ರೈತರು ಮತ್ತು ಕೂಲಿ ಕಾರ್ಮಿಕರೇ ಹೆಚ್ಚಾಗಿದ್ರು. ಅವರು ಹೇಳ್ತಿದ್ರು, ಸಿನಿಮಾದಲ್ಲಿ ನಾವು ಅಭಿನಯಿಸುತ್ತೇವೆ, ಆದರೆ ಆ ಶೋನಲ್ಲಿ ಹಳ್ಳಿಗಳಿಂದ ಬರುವ ಬಡ ಜನವಿದ್ದಾರೆ. ಅವರ ಕಣ್ಣಿನ ಹೊಳಪು, ಅವರ ಜೀವನದ ಕಥೆಗಳು, ಅದೇ ನನ್ನನ್ನು ನಾನಾಗಿಸುವುದು. ಎಷ್ಟೋ ಸಲ ಸ್ಪರ್ಧಿಗಳು ಸೋತಾಗ ಕ್ಯಾಮರಾ ಆಫ್ ಮಾಡಲು ಹೇಳಿ ಸ್ವಂತ ಜೇಬಿನಿಂದ ಹಣ ಕೊಟ್ಟು ಅವರನ್ನು ಸಹಾಯ ಮಾಡಿದ ಕಥೆಗಳು ಯಾರಿಗೂ ತಿಳಿದಿಲ್ಲ. ಬೆಳ್ಳಿತೆರೆಯ ಕೃತಕ ಬೆಳಕಿಗಿಂದ ಅವರು ಪ್ರೀತಿಸಿದ್ದು ಸಾಮಾನ್ಯರ ಮನದ ಬೆಳಕು. ಸಿನಿಮಾದಲ್ಲಿ ಅವರು ಪವರ್ ಸ್ಟಾರ್ ಆಗಿದ್ರು, ಆದರೆ ನಿಜ ಜೀವನದಲ್ಲಿ ಅವರು ಕೇವಲ ಒಂದು ಮನುಷ್ಯನಾಗಿದ್ದರು, ಹಸಿ ಮಣ್ಣಿನ ಮನುಷ್ಯ. ಹಣಕ್ಕಿಂತ ಹೆಚ್ಚಾಗಿ ಅವರು ಮಾನವೀಯ ಸಂಬಂಧಗಳಿಗೆ ಬೆಲೆ ಕೊಟ್ಟರು. ಅವರ ಮರಣದ ನಂತರವಷ್ಟೇ ಕೆಲವೊಂದು ಸತ್ಯಗಳು ಹೊರ ಜಗತ್ತಿಗೆ ತಿಳಿದವು. ಬಲಗೈ ಕೊಡುವುದು ಎಡಗೈಗೆ ತಿಳಿಯಬಾರದು ಎಂಬ ಹಠವಿತ್ತು ಅವರಿಗೆ. 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆಗಳು, 1800ಕ್ಕೂ ಹೆಚ್ಚು ಬಡ ಮಕ್ಕಳ ವಿದ್ಯಾಭ್ಯಾಸ. ಇದನ್ನೆಲ್ಲ ಯಾರಿಗೂ ತಿಳಿಯದಂತೆ ಸ್ವಂತ ಹೆಸರು ಎಲ್ಲೂ ಹೇಳಿಕೊಳ್ಳದೆ ಅವರು ನಡೆಸಿಕೊಂಡು ಹೋಗ್ತಿದ್ದರು. ತಾನು ಮಾಡುವ ಸಹಾಯವನ್ನು ಪ್ರಚಾರಕ್ಕಾಗಿ ಬಳಸುವುದು ಪಾಪ ಎಂದು ಅವರು ನಂಬಿದರು. ಅವರ ಸರಳತೆಗೆ ಇದಕ್ಕಿಂತ ಒಂದು ದೊಡ್ಡ ಉದಾಹರಣೆ ಬೇರೊಂದಿಲ್ಲ. ಒಮ್ಮೆ ಒಂದು ಶೂಟಿಂಗ್ ಲೊಕೇಶನ್, ಮಧ್ಯಾಹ್ನದ ಸಮಯ. ಸಾಮಾನ್ಯ ಸೂಪರ್ ಸ್ಟಾರ್ಗಳಿಗೆ ಕ್ಯಾರವನ್ನಲ್ಲೇ ಊಟ ಸಿಗುತ್ತೆ, ಆದರೆ ಅಪ್ಪು ಹಾಗಲ್ಲ. ಅಂದು ಸೆಟ್ನ ಲೈಟ್ ಬಾಯ್ಸ್ ಜೊತೆಗೆ ಅವರು ತಿನ್ನುವ ಅದೇ ಊಟವನ್ನು ಅವರ ಜೊತೆಗೆ ಕೆಳಗೆ ಕೂತುಕೊಂಡು ತಿಂದ ಸೂಪರ್ ಸ್ಟಾರ್. ನಾವೆಲ್ಲರೂ ಒಂದೇ ಅಂತ ಅವರು ಭಾಷಣ ಮಾಡಲಿಲ್ಲ, ಬದುಕಿ ತೋರಿಸಿದ್ರು. ತಂದೆ ರಾಜ್ಕುಮಾರ್ ಅವರು ಕೊಟ್ಟ ಅತ್ಯಂತ ದೊಡ್ಡ ಉಪದೇಶ ಇದಾಗಿತ್ತು. ನೀನು ಮಾಡುವ ಕೆಲಸವನ್ನು ಗೌರವಿಸು, ಎದುರು ನಿಲ್ಲುವವರು ಯಾರೇ ಆಗಲಿ ಅವರನ್ನು ಸಮಾನವಾಗಿ ಕಾಣು. ಅದನ್ನು ಅವರು ಅಕ್ಷರ ಸಹ ಪಾಲಿಸಿದರು. ಸ್ವಂತ ಡ್ರೈವರ್ ಆಗಲಿ, ಗನ್ಮನ್ ಆಗಲಿ, ಅಥವಾ ದಾರಿಯಲ್ಲಿ ಸಿಗುವ ಅಪರಿಚಿತರಾಗಲಿ ಎಲ್ಲರನ್ನೂ ಒಂದೇ ಗೌರವದಿಂದ ಕಾಣುತ್ತಿದ್ದರು. ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ವಿಷಯ, ಅವರೆಷ್ಟೊಂದು ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯಕರಾಗಿದ್ದರು, ಆದರೆ ಈ ಯಾವ ಸಿನಿಮಾಗಳಲ್ಲೂ ಅವರು ಸಂಭಾವನೆ ತಗೊಂಡಿರಲಿಲ್ಲ. ಆ ದುಡ್ಡನ್ನು ಅವರು ಚಾರಿಟಿಗೆ ನೀಡುತ್ತಿದ್ದರು. ನನ್ನ ಧ್ವನಿ ಯಾರಿಗಾದರೂ ಉಪಯೋಗವಾಗುತ್ತಿದ್ದರೆ ಅದರಿಂದ ಬರೋ ಹಣ ಬಡವರಿಗೆ ಉಪಯೋಗವಾಗಲಿ ಅಂತ ಅವರು ಯೋಚನೆ ಮಾಡುತ್ತಿದ್ದರು. ಶಕ್ತಿಧಾಮ ಎಂಬ ಸಂಸ್ಥೆಯ ಮೂಲಕ ಸಾವಿರಾರು ಹೆಣ್ಮಕ್ಕಳಿಗೆ ಅವರು ತಂದೆಯಾಗಿ ಮತ್ತೆ ಅಣ್ಣನಾಗಿ ಬದಲಾದರು. ಹಣ ಕೊಡುವುದು ಮಾತ್ರ ಅಲ್ಲ, ಆಗಾಗ ಆ ಜಾಗಕ್ಕೆ ಭೇಟಿ ನೀಡಿ ಆ ಮಕ್ಕಳ ಜೊತೆಗೆ ಸಮಯ ಕಳೆತಿದ್ರು. ಅಹಂಕಾರದ ಒಂದು ಕಣವೂ ಇಲ್ಲದ ಆ ನಗು, ಅದೇ ಪುನೀತ್ ಅವರ ಅತಿ ದೊಡ್ಡ ಆಸ್ತಿ. ಅವರು ಮರಣ ಹೊಂದಿದ್ದು ಕೋಟಿಗಳನ್ನು ಬಿಟ್ಟಲ್ಲ,
ಕೋಟ್ಯಾಂತರ ಮನುಷ್ಯರ ಪ್ರೀತಿಯನ್ನು ಬಿಟ್ಟು. ಅಕ್ಟೋಬರ್ 29, 2021. ಹಿಂದಿನ ದಿನ ರಾತ್ರಿ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮನೆಯ ಪಾರ್ಟಿಯಲ್ಲಿ ಭಾಗವಹಿಸಿದ ಅಪ್ಪು ಎಂದಿನಂತೆ ಬಹಳ ಸಂತೋಷವಾಗಿದ್ದರು. ಹಾಡು ಹಾಡಿ ನಕ್ಕು ನಲಿದು ಆ ರಾತ್ರಿಯನ್ನು ಅವರು ಕಳೆದರು. ವಿಧಿಯ ಪರದೆಯ ಹಿಂದೆ ಬರಲಿರುವ ದುರಂತದ ಒಂದು ಸೂಚನೆಯೂ ಅಲ್ಲಿ ಇರಲಿಲ್ಲ. ಆ ನಗು ಕೊನೆ ನಗು ಎಂದು ಯಾರೂ ಅಂದ್ಕೊಂಡಿರಲಿಲ್ಲ. ಬೆಳಗಾಯಿತು. ಎಂದಿನಂತೆ ಅವರು ಜಿಮ್ಮಿಗೆ ಬಂದರು. ಅಂದು ವರ್ಕೌಟ್ ಜೊತೆಗೆ ಸ್ವಲ್ಪ ಬಾಕ್ಸಿಂಗ್ ಮತ್ತು ಸ್ಟೀಮ್ ಬಾತ್ ಕೂಡ ಮಾಡಿದರು. ಆಗಲೇ ಸಣ್ಣದೊಂದು ಅಸ್ವಸ್ಥತೆ ಕಾಡಿತ್ತು. ವಿಪರೀತ ಸುಸ್ತು. ಫಿಟ್ನೆಸ್ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಅವರು ತಕ್ಷಣವೇ ಪತ್ನಿ ಅಶ್ವಿನಿ ಅವರ ಬಳಿ ಹೇಳಿದರು, ನನಗೊಮ್ಮೆ ಡಾಕ್ಟರ್ನ ನೋಡಬೇಕು. ಮನೆಯಿಂದ ಆಚೆ ಬರುವಾಗ ಅವರ ಗಂಡ್ಮ್ಯಾನ್ ಚಲಪತಿ ಅವರು ಕಾರಿನ ಹತ್ತಿರಕ್ಕೆ ಓಡಿ ಬಂದರು. 9 ವರ್ಷಗಳಿಂದ ಅಪ್ಪುವಿನ ನೆರಳಾಗಿ ನಡೆದ ಮನುಷ್ಯ. ಕಾರು ಹತ್ತಲಿಕ್ಕೆ ಬಂದ ಚಲಪತಿ ಅವರಿಗೆ ಅಪ್ಪು ಹೇಳಿದ್ರು, ಅಣ್ಣ ನೀವಿಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಅದೇ ಅವರ ಕೊನೆಯ ಮಾತುಗಳು. ಹೋಗಿ ಬರ್ತೀನಿ ಅಂತ ಹೇಳಿದ ಅಪ್ಪು ಮತ್ತೆ ಬರಲೇ ಇಲ್ಲ. ಆ ಮಾತುಗಳು ಇಂದಿಗೂ ಚಲಪತಿಯವರ ಕಿವಿಯಲ್ಲಿ ಕೇಳಿಸ್ತಿರಬಹುದು. ಬೆಳಗ್ಗೆ 11:15ಕ್ಕೆ ಫ್ಯಾಮಿಲಿ ಡಾಕ್ಟರ್ ಆದ ರಮಣ ರಾವ್ ಅವರ ಕ್ಲಿನಿಕ್ಗೆ ಅವರು ನಡ್ಕೊಂಡೇ ಹೋದ್ರು. ನೋಡಿದರೆ ಏನು ತೊಂದರೆ ಇಲ್ಲ. BP ಮತ್ತೆ ಹಾರ್ಟ್ ಬೀಟ್ ಎರಡೂ ನಾರ್ಮಲ್ ಆಗಿತ್ತು. ಆದರೆ ಡಾಕ್ಟರ್ ಒಂದು ಮಾತ್ರ ಗಮನಿಸಿದ್ರು, ಅಪ್ಪು ವಿಪರೀತ ಬೆವರುತ್ತಿದ್ದಾರೆ. ಜಿಮ್ಮಿನಿಂದ ಬಂದಿದ್ದಕ್ಕೆ ಇರಬಹುದು ಅಂತ ಅಪ್ಪು ಹೇಳಿದ್ರು. ಆದರೆ ಅನುಮಾನ ಬಂದ ಡಾಕ್ಟರ್ ತಕ್ಷಣ ಒಂದು ECG ತೆಗೆದರು. ರಿಸಲ್ಟ್ ಬಂದ ತಕ್ಷಣ ಡಾಕ್ಟರ್ ಬೆಚ್ಚು ಬಿದ್ದರು. ಹೃದಯದ ಕಾರ್ಯವೈಖರಿ ಏರುಪೇರಾಗಿದೆ. ಮ್ಯಾಸಿವ್ ಕಾರ್ಡಿಯಾಕ್ ಅರೆಸ್ಟ್. ಸ್ವಲ್ಪವೂ ಸಮಯ ಕಳೆಯದೆ ವಿಕ್ರಮ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಡಾಕ್ಟರ್ ಹೇಳಿದರು. ಕ್ಲಿನಿಕ್ ಇಂದ ವಿಕ್ರಮ್ ಹಾಸ್ಪಿಟಲ್ಗೆ ಬರೀ 5 ನಿಮಿಷದ ದಾರಿ. ಅದೇ ಅಂತಿಮ ಯಾತ್ರೆ. ಕಾರಿನ ಹಿಂದಿನ ಸೀಟಿನಲ್ಲಿ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತ್ನಿ ಅಶ್ವಿನಿ ಅವರ ತೊಡೆಯ ಮೇಲೆ ಅವರು ಒರಗಿದರು. ಹಾಸ್ಪಿಟಲ್ನ ಗೇಟ್ ದಾಟುವಷ್ಟರಲ್ಲೇ ಕನ್ನಡ ಚಿತ್ರರಂಗದ ರಾಜಕುಮಾರ ಈ ಲೋಕಕ್ಕೆ ವಿದಾಯ ಹೇಳಿದರು. ಒಂದು ದೊಡ್ಡ ನಕ್ಷತ್ರ ಅಂದು ಮಧ್ಯಾಹ್ನ ಆಕಾಶದಿಂದ ಕಳಚಿ ಬಿತ್ತು. ಡಾಕ್ಟರ್ಗಳು ಮರಣವನ್ನು ಖಚಿತಪಡಿಸಿದಾಗ ಬೆಂಗಳೂರು ನಗರ ಸ್ತಬ್ಧವಾಯಿತು. ಕಂಠೀರವ ಸ್ಟುಡಿಯೋಗೆ ಜನ ಸಾಗರ ಹರಿದು ಬಂತು. 25 ಲಕ್ಷಕ್ಕಿಂತ ಹೆಚ್ಚು ಜನ ತನ್ನ ಅಪ್ಪುವನ್ನು ಕೊನೆಯದಾಗಿ ಒಮ್ಮೆ ನೋಡಲು ಬಂದರು. ಅಲ್ಲಿ ಭಾಷೆಯಾಗಲಿ ಊರಾಗಲಿ ಯಾವುದೂ ಇರಲಿಲ್ಲ. ಸಿನಿಮಾದ ಸೂಪರ್ ಸ್ಟಾರ್ಗಳು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಹತ್ತಿದರು. ಕರ್ನಾಟಕ ಮುಖ್ಯಮಂತ್ರಿಗಳ ಕಣ್ಣುಗಳು ಕೂಡ ತುಂಬಿ ಹರಿದವು. ಆ ದಿನ ಆಕಾಶವೂ ಹತ್ತಿತ್ತು. ಧಾರಾಕಾರ ಮಳೆ ಸುರಿದರೂ ಯಾರೂ ಅಲ್ಲಾಡಲಿಲ್ಲ. ತನ್ನ ರಾಜಕುಮಾರ ಇನ್ನೂ ಹೇಳುವುದಿಲ್ಲ ಅಂತ ಸತ್ಯವನ್ನು ನಂಬಲು ಅವರು ಕಷ್ಟಪಡುತ್ತಿದ್ದರು. ಪ್ರಕೃತಿಯೂ ಕೂಡ ತನ್ನ ಪ್ರೀತಿಯ ಮಗುವನ್ನು ಕಳ್ಕೊಂಡು ವೇದನೆಯಲ್ಲಿತ್ತು. ಕೊನೆಗೂ ತನ್ನ ತಂದೆ ಮತ್ತು ತಾಯಿಯ ಮಡಿಲಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅವರು ನಿದ್ದೆಗೆ ಜಾರಿದರು. ಇಡೀ ನಾಡಿನ ಕಣ್ಣೀರು ಬಿದ್ದ ಮಣ್ಣಿನಲ್ಲಿ. ಮರಣ ಕೇವಲ ದೇಹವನ್ನು ಮಾತ್ರ ತೆಗೆದುಕೊಂಡು ಹೋಯಿತು. ಪುನೀತ್ ರಾಜ್ಕುಮಾರ್ ಇಂದಿಗೂ ಜೀವಂತವಾಗಿದ್ದಾರೆ. ಹೇಗೆ ಗೊತ್ತೇ? ತನ್ನ ತಂದೆ ತರಾನೇ ಮರಣದ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡಿಯೇ ಅವರು ಹೋದರು. ಆದರೆ ಅದಷ್ಟೇ ಆಗಿದ್ದಲ್ಲ. ಅವರ ಮರಣದ ನಂತರ ಕರ್ನಾಟಕದಲ್ಲಿ ನೇತ್ರದಾನ ಮಾಡಲು ಮುಂದೆ ಬಂದವರ ಸಂಖ್ಯೆ ಇತಿಹಾಸದಲ್ಲೇ ಅತ್ಯಧಿಕ ಮಟ್ಟಕ್ಕೆ ಏರಿತ್ತು. ಅಪ್ಪುವಿನ ದಾರಿಯೇ ನಮ್ಮ ದಾರಿ ಎಂದು ಯುವಕರು ಮುಂದೆ ಬಂದರು. ಇದೇ ನಿಜವಾದ ಪ್ರಭಾವ, ಇದೇ ನಿಜವಾದ ಜೀವನ. ಅವರ ಕೊನೆಯ ಚಿತ್ರವಾದಂಥ ಗಂಧದ ಗುಡಿ ಒಂದು ಸಿನಿಮಾವಾಗಿರಲಿಲ್ಲ. ಪ್ರಕೃತಿಯ ಮೇಲಿರುವ ಅವರ ಪ್ರೇಮ ಪತ್ರವಾಗಿತ್ತು. ಕರ್ನಾಟಕದ ಕಾಡುಗಳನ್ನು ಮತ್ತು ನದಿಗಳನ್ನು ಅವರು ನಮಗೆ ತೋರಿಸಿಕೊಟ್ಟರು. ಕಾಡಿಲ್ಲದಿದ್ದರೆ ನಾಡಿಲ್ಲ ಎಂದು ಅವರು ನೆನಪಿಸಿದರು. ಗೊಂಬೆ ಹೇಳುತ್ತೈತೆ ಎಂದು ಅವರು ಹಾಡಿದಂತೆ ನಾವೆಲ್ಲರೂ ವಿಧಿಯ ಆಟದ ಗೊಂಬೆಗಳು ಮಾತ್ರ. ಆದರೆ ಅವರು ಕೇವಲ ಒಂದು ಗೊಂಬೆಯಾಗಿರಲಿಲ್ಲ. ಪ್ರೀತಿಯಿಂದ ಜಗತ್ತನ್ನೇ ಗೆದ್ದ ರಾಜಕುಮಾರನಾಗಿದ್ದರು. ಮರಣಕ್ಕೆ ಅವರು ದೇಹವನ್ನು ಮಾತ್ರ ಸೋಲಿಸಲು ಸಾಧ್ಯವಾಯಿತು, ಅವರ ಆತ್ಮವನ್ನು ಅಲ್ಲ. ಮರೆಯುವುದಿಲ್ಲ ಅಪ್ಪು. ಈ ಜಗತ್ತು ಇರುವವರೆಗೂ ಪ್ರೀತಿಯ ಒಳತಿನ ಕರುಣೆಯ ಪರ್ಯಾಯವಾಗಿ ಆ ಹೆಸರು ಇಲ್ಲಿರುತ್ತದೆ. ವೇಷ ಕಳಿಸಿಕೊಂಡು ಅವರು ಮರಳಿದರು. ಆದರೆ ಆ ನಗು, ಅದು ಇಂದಿಗೂ ನಮ್ಮ ಎದೆಯಾಳದಲ್ಲಿದೆ. ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲೂ ಪ್ರತಿಯೊಂದು ಸಹಾಯದಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಮರುಹುಟ್ಟು ಪಡೆಯುತ್ತಾರೆ. ಪ್ರೀತಿಯ ರಾಜಕುಮಾರನೇ, ಮಣ್ಣಿನಿಂದ ಮರೆಯಾದರೂ ಮನಸ್ಸಿನಿಂದ ಮರೆಯಾಗುವುದಿಲ್ಲ. ನೀವು ಎಂದೆಂದಿಗೂ ನಮ್ಮ ಪರಮಾತ್ಮನಾಗಿ ಜೊತೆಗಿರುತ್ತೀರಿ.